ಥೂ ನಿನ್ನ. ಬೇಡ ಅತ್ತೆ ಬೇಡ, ನೀವು ಮಧ್ಯೆ ಹೋಗ್ಬೇಡಿ. ಮೊದಲೇ ಅವರು ದನಕ್ ಹೊಡೆದಾಗ ಹೊಡಿತಿದ್ದಾರೆ. ನಿಮಗೆಷ್ಟು ಆವೇಶ ಕೋಪ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಸಮಾಧಾನ ಮಾಡ್ಕೊಳ್ಳಿ. ಬಿಡ ನನ್ನ ಬಿಡೆ. ನಾಳೆಯಿಂದ ಇಂಥ ಬಟ್ಟೆ ಹಾಕೊಂಡ್ರೆ ಸಿಗದಾಕ್ಬಿಡ್ತೀನಿ. ದಿನ ಬೆಳಿಗ್ಗೆ 6 ಗಂಟೆಗೆ ಎದ್ದು ಲಂಗೋಟಿ ಹಾಕೊಂಡು ದನದ ಕೊಟ್ಟಿಗೆಲ್ಲಿ ಕೆಲಸ ಮಾಡ್ಬೇಕು, ಗೊತ್ತಾಯ್ತಾ? ಅಣ್ಣಯ್ಯ, ನೀನ್ ಅವನು ಕೊಟ್ಟ ಹಣ ಎಲ್ಲ ಈ ಪೆಟ್ಟಿಗೆಯಲ್ಲಿದೆ, ತಗೋ. ನನ್ನ ಹೆಂಡತಿ ಕೇಳ್ಕೊಡಿ. ಅಮ್ಮ, ನಿನ್ನ ಹುಲಿ ಕುರಿ ಆಟಕ್ಕೆ ಒಳ್ಳೆ ಕಳೆ ಬಂದಿದೆ, ತಗೊಮ್ಮ. ಹುಲಿ ಯಾರು ಕುರಿ ಯಾರು ಅಂತ ತೀರ್ಮಾನ ಆಗ್ಬೇಕಾದ್ರೆ ಈ ಆಟ ಮುಂದುವರಿಬೇಕು. ಎದುರಿಸೋಕೆ ಸಿದ್ಧವಾಗಿದೆ. 1 ನಿಮಿಷ. ಜಯ ನಂದೆ. ನೋಡೋಕ್ ದೊಡ್ಡ ಮನುಷ್ಯ ಮನೆ ಹುಡುಗ ಅಂತ ಕಟ್ಕೊಂಡಿದ್ದಕ್ಕೆ ಈ ಸಗಣಿ ಎತ್ತೋ ಗತಿ ಬಂತು ನಂಗೆ. ಎಲ್ಲ ನನ್ ಕರ್ಮ. ಇದೊಂದು ಅಪ್ಪ. ಅಯ್ಯೋ ನನ್ ಕರ್ಮ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಇವತ್ತು ಕುಸ್ತಿನಲ್ಲಿ ಬೆಳ್ಳಿ ಗದೆ ಗೆದ್ಕೊಂಡ್ ಬಂದಿದ್ದೀನಿ. ಅಯ್ಯೋ ನನ್ ಮಗನೇ, ಕುಸ್ತಿಲ್ ಯಾವನ್ನ ಹೊಡೆದು ಗೆದ್ ಬಂದ್ರೆ ಏನೋ ಪ್ರಯೋಜನ? ಆ ಅಣ್ಣ ಏನಾರು ಒಟ್ಟು ಗೆದ್ ಬಂದಿದ್ರೆ ಈ ಆಸ್ತಿನೆಲ್ಲ ನಾವೇ ಅನ್ಭವಿಸ್ಬೋದಾಗಿತ್ತಲ್ಲೋ. ಸರಿ, ಅದಕ್ ನನ್ನನ್ನೇನ್ ಮಾಡ್ಬೇಕು ಅಂತೀರಾ? ಏನ್ ಮಾಡ್ಬೇಕು ಅಂತೀಯ? ಅಲ್ಲಿ ಕರಿಯ ನಿಂತಿದ್ದಾನೆ ನೋಡು. ಸರಿಯಾಗಿ ಅವನೇ ಅಣ್ಣಯ್ಯನ ಬಲಗೈ ಬಂಟ. ಹಿಂದೆ ಮುಂದೆ ನೋಡ್ದೆ ಸರಿಯಾಗಿ ನಾಲ್ ಕಿಕ್ಕು. ಆಗ ಅಣ್ಣಯ್ಯ ಏನು ಎತ್ತ ಅಂತ ನೋಡ್ದೆ ಓಡಿ ಬರ್ತಾನೆ. ಅದನ್ನೇ ನ್ಯಾಪ ಮಾಡಿಕೊಂಡು ಅವನ್ ಕೈ ಕಾಲ್ ಮುರಿದ ಹಾಕ್ಬಿಡು. ಹುಷಾರು. ಶೋಭ ಮಾಸ್ಟರ್. ಜೈ ಹೋಗ್ಲಿ ನನ್ನ ಮಗನೇ. ತಿರ್ವೆ ಮೀಸೆನಾ?